ಹಾಯ್ ಎವ್ರಿವನ್ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಮಗಳು ವಂದಿತ್ ಅವರು ಹೊಸ ಉದ್ಯಮಕ್ಕೆ ಕಾಲಿಟ್ಟಿದ್ದಾರೆ. ಆ ಉದ್ಯಮ ಯಾವುದು ಗೊತ್ತಾ? ಅದು ಕೂಡ ಸುದ್ದಿ ಆಗ್ತದೆ. ಪುನೀತ್ ರಾಜ್ಕುಮಾರ್ ಅವರ ಆಸೆಯಂತೆ ಮಗಳು ಬಂದ್ಬಿಟ್ಟು ವಂದಿತಾ ಅವ್ರು ಬಂದ್ಬಿಟ್ಟು ಅಪ್ಪನ ಆಸೆಯಂತೆ ಹೊಸ ಉದ್ಯಮ ಕೂಡ ಬಿಸ್ನೆಸ್ ಕೂಡ ಶುರು ಮಾಡಿದ್ದಾರೆ. ಈಕೆಗೆ ಬಂದ್ಬಿಟ್ಟು ಬೇಕಿಂಗ್ ಕ್ಷೇತ್ರದಲ್ಲಿ ಆಸಕ್ತಿ ಇರೋ ಕಾರಣ ಹೊಸ ಕೆಫೆ ಓಪನ್ ಮಾಡಿದ್ದಾರೆ. ಕೆಫೆ ಬಂದ್ಬಿಟ್ಟು ನೂಕಾಸ್ ಕೆಫೆ ಅಂತ, ಅದು ಬಂದ್ಬಿಟ್ಟು ಓಮ್ ಬೇಕರಿ ಆಗಿರುತ್ತೆ. ಆ ಉದ್ಯಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ವಂದಿತಾ ಮತ್ತು ಗೀತಾ ಶಿವರಾಜ್ಕುಮಾರ್ ಅವರಿಗೆ ಇಬ್ಬರಿಗೂ ಕೂಡ ಚೆನ್ನಾಗಿ ಬೇಕಿಂಗ್ ಮಾಡೋದಕ್ಕೆ ಸಹ ಇಷ್ಟ ಇತ್ತು. ಬಟ್ ಅವರು ಮನೆಯವರು ಕೂಡ ಪ್ರೋತ್ಸಾಹ ಕೂಡ ಮಾಡ್ತಾ ಇದ್ರು. ಹೀಗಾಗಿ ಅಪ್ಪನ ಅಂತರಂಗದ ಆಸೆಯನ್ನು ಈಡೇರಿಸಲು ಮಗಳು ಬಂದ್ಬಿಟ್ಟು ಅಪ್ಪನ ಪ್ರೀತಿಯಿಂದ ಕರಿತಾ ಇದ್ರು. ಅಪ್ಪ ಇವರನ್ನ ಪ್ರೀತಿಯಿಂದ ನುಕ್ಕಿ ಅಂತ ಕರಿತಾ ಇದ್ರು. ಕರಿತಿದ್ದ ಅಡ್ಡ ಹೆಸರಲ್ಲೇ ತಮ್ಮ ಬ್ರ್ಯಾಂಡ್ ಇಟ್ಕೊಂಡು ಹೊಸ ಬ್ರ್ಯಾಂಡ್ ಕೂಡ ಶುರು ಮಾಡಿದ್ದಾರೆ. ಸದ್ಯ ಈ ಉದ್ಯಮಕ್ಕೆ ಯಾವುದೇ ರೀತಿ ಹೊಸ ಮಳಿಗೆ ಕೂಡ ಇಲ್ಲ. ಸದ್ಯ ಬೆಂಗಳೂರಿನಲ್ಲಿ ತಮ್ಮ ನಿವಾಸದಲ್ಲೇ ಕೂಡ ಸ್ವತಃ ಅವರೇ ಖುದ್ದಾಗಿ ರುಚಿಯಾದ ಬೇಕರಿ ತಿನಿಸುಗಳನ್ನು ಮಾಡ್ತಾ ಇದ್ದಾರೆ. ಆನ್ಲೈನ್ ಮುಖಾಂತರ ಆರ್ಡರ್ ಮಾಡ್ಕೋಬಹುದು. ಅದು ಹೋಮ್ ಡೆಲಿವರಿ ಆಗಿದೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿದೆ. ವಂದಿತಾ ಅವರ ಸ್ವಾವಲಂಬನ ಬದುಕು ಅಪ್ಪನ ಕನಸು ಈಡೇರಿಸಿರೋದು ಅಭಿಮಾನಿಗಳು ಕೂಡ ಖುಷಿ ಕೊಟ್ಟಿದೆ. ಅದೇ ರೀತಿ ಚಿತ್ರರಂಗದ ಕೆಲವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಇದೇ ರೀತಿ ಇವರಿಂದ ಪ್ರೇರಿತರಾಗಿ ಮೈಸೂರಿನ ನಮಗೆ ಗೊತ್ತಿರೋ ಶಕ್ತಿಧಾಮ ಇದೆಯಲ್ಲ, ಅಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಿಂಗ್ ತರಬೇತಿ ನೀಡಿ ಅವರನ್ನು ಕೂಡ ಸ್ವಾವಲಂಬಿಯಾಗುವಂತೆ ಮಾಡ್ತಾ ಇದ್ದಾರೆ. ಒಟ್ಟಿಗೆ ಇವರ ಫೀಲ್ಡ್ ಇಂಟ್ರೆಸ್ಟ್ ಕೂಡ ಇತ್ತು. ಹಾಗಾಗಿ ಹೊಸ ಕೆಫೆ ಕೂಡ ಮಾಡಿದ್ದಾರೆ. ಕೆಫೆ ಹೆಸರು ಬಂದ್ಬಿಟ್ಟು ಬರೋಬ್ಬರಿ ನೂಕಾಸ್ ಕೆಫೆ ಅಂತ. ಅಪ್ಪ ಅಡ್ಡ ಹೆಸರು ಇಟ್ಕೊಂಡು ಕರೀತಾ ಇರೋದನ್ನೇ ಇವರು ಬಂದ್ಬಿಟ್ಟು ಮಗಳು ಬಂದ್ಬಿಟ್ಟು ಮಾಡಿರೋದು ಸುದ್ದಿಯಾಗಿದೆ. ಥ್ಯಾಂಕ್ ಯು.